ವೇದಿಕೆಯ ಮೇಲಿರುವ ಗಣ್ಯರು ಮತ್ತು ಕನ್ನಡದ ಮೇಲಿನ ತುಂಬು ಪ್ರೀತಿಯಿಂದ ಇಲ್ಲಿ ಬಂದಿರುವ ನಿಮ್ಮೆಲ್ಲರಿಗೂ ಕೂಡ ನನ್ನ ಆತ್ಮೀಯ ವಂದನೆ. ಅಕ್ಕ ವಿಶ್ವ ಕನ್ನಡ ಕೂಟದ 12ನೇ ಕ್ರಮಾಂಕದ ಸಂಭ್ರಮ ಇಲ್ಲಿ ನಡೀತಾ ಇದೆ. ಇದರಲ್ಲಿ ಪಾಲ್ಗೊಳ್ತಾ ಇರುವ ಖುಷಿ ನನ್ನದು ಕೂಡ ಆಗಿದೆ. ಜಾಗತಿಕ ನೆಲೆಯಲ್ಲಿ ನಮ್ಮ ಪರಂಪರೆ, ನಮ್ಮ ಸಾಹಿತ್ಯ, ನಮ್ಮ ಸಂಸ್ಕೃತಿ, ನಮ್ಮ ಕಲೆ ಇವೆಲ್ಲವನ್ನು ಮರಳಿ ಮರಳಿ ಗುರುತಿಸಿಕೊಳ್ಳುವಂತ ಒಂದು ಈ ಹಬ್ಬದಲ್ಲಿ ನಾವೆಲ್ಲ ಪಾಲ್ಗೊಳ್ತಾ ಇದ್ದೀವಿ. ಇದು ಬಹಳ ಸಂತೋಷದ ವಿಚಾರ. ಅಕ್ಷರ ಲೋಕ ಮತ್ತು ಭಾಷೆಯ ಬಗ್ಗೆ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾ ಇದ್ರು. ನಮ್ಮ ಭಾಷೆ ನಮ್ಮನ್ನು ಬೆಳೆಸ್ತದೆ ಮತ್ತು ನಾವು ಭಾಷೆಯನ್ನು ಸಾಹಿತ್ಯಿಕವಾಗಿ ಕಟ್ಟುತ್ತಾ ಬೆಳೆಸಬೇಕು. ಇವು ಪರಸ್ಪರ ಪೂರಕವಾದದ್ದು. ಇಂಥ ಒಂದು ಕಾರ್ಯ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅನೇಕ 100 ವರ್ಷಗಳಿಂದ ನಡೀತಾ ಇದೆ. ಹಾಗೆ ನೋಡಿದರೆ 1 ಶತಮಾನ ಮಾತ್ರ ಅಲ್ಲ, ಅನೇಕ ಶತಮಾನಗಳಿಂದ ಈ ಕಾರ್ಯವನ್ನು ನಮ್ಮ ಕನ್ನಡದ ಮಹಿಳೆಯರು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಅನ್ನೋದು ಒಂದು ನಮ್ಮ ಹೆಮ್ಮೆಯಾಗಿದೆ. ಅವರ ಸಾಹಿತ್ಯಿಕ ಸಾಧನೆಗಳನ್ನು ಸ್ಮರಿಸಿಕೊಳ್ಳುತ್ತಾ ಆ ಬಗ್ಗೆ ನನ್ನ ಕೆಲವು ಚಿಂತನೆ ಮತ್ತು ಅನಿಸಿಕೆಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವ ಒಂದು ಸಂದರ್ಭ ಇವತ್ತಿನದು. ಪ್ರಪಂಚದ ಯಾವುದೇ ಭಾಷೆಯ ಸಾಹಿತ್ಯಕ್ಕೂ ಸರಿಸಮನಾಗಿ ನಿಲ್ಲಬಲ್ಲಂತ ಸಾಹಿತ್ಯವನ್ನು ನಮ್ಮ ಕನ್ನಡದ ಲೇಖಕಿಯರು ಕಟ್ಟಿಕೊಟ್ಟಿದ್ದಾರೆ. ನಾವು ಇತಿಹಾಸವನ್ನು ಸ್ವಲ್ಪ ಗಮನಿಸಿದರೆ 1000 ವರ್ಷಗಳಷ್ಟು ಹಿಂದಿನ ಸಮಯದಿಂದ ಕನ್ನಡತಿಯರು ಕೃತಿಗಳ ರಚನೆಯನ್ನು ಮಾಡಿದ್ದಾರೆ. ಅಂಥ ದಾಖಲೆಗಳು ಸಿಕ್ಕಿವೆ. ಅದರ ಹಿನ್ನೆಲೆಗೆ ನಾವು ಗಮನ ಹರಿಸಿದರೆ ಅಲ್ಲಿ ಕಾಣಿಸುವ ಅವರ ಹೆಜ್ಜೆಗಳಲ್ಲಿ ಅವರ ಆ ಸೃಜನಶೀಲತೆ, ಅವರ ವೈಚಾರಿಕತೆ, ಅವರ ಕಲ್ಪನಾ ಶಕ್ತಿಯ ಚಿತ್ರಣವನ್ನು ನಾವು ಕಾಣಬಹುದು. ವೇದಕಾಲದಲ್ಲಿ ಮಹಿಳೆಯರು ವೇದಾಧ್ಯಯನ ಮಾಡಿದ ಹಲವಾರು ಉದಾಹರಣೆಗಳು ಇವೆ. ಗಾರ್ಗಿ ವಾಚಕ್ನವಿದ್ರು, ಮೈತ್ರೇಯಿ, ಲೋಪಾಮುದ್ರೆ, ಮಂಡನ ಮಿಶ್ರನ ಪತ್ನಿ ಉಭಯ ಭಾರತಿ ಇವರೆಲ್ಲರೂ ವೇದಾಧ್ಯಯನವನ್ನು ಮಾಡಿದವರಾಗಿದ್ದರು. ರಾಜಸಭೆಗಳಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಭಾಗವಹಿಸ್ತಾ ಇದ್ರು ಮತ್ತು ಪಂಡಿತೋತ್ತಮರ ಜೊತೆಯಲ್ಲಿ ಪ್ರಶ್ನಾರ್ಹಗಳನ್ನು ಕೂಡ ಅವರು ಮಾಡ್ತಾ ಇದ್ರು ಅಂತ ಓದಿದ್ದೀವಿ ನಾವು. ಸೃಜನಾತ್ಮಕತೆ ಅಂತ ಏನಿದೆಯಲ್ಲ ಅದು ದೈವದತ್ತವರ. ಹೆಣ್ಮಕ್ಕಳಿಗೂ ಪುರುಷರಿಗೂ ಕೂಡ ಅದು ಸಮನಾಗಿಯೇ ಬಂದಿರ್ತದೆ. ಹಾಗಿದ್ರೂ ಕೂಡ ಪ್ರಪಂಚದಲ್ಲಿ ಎಲ್ಲ ಕಾಲದಲ್ಲೂ ಸರ್ವೇ ಸಾಮಾನ್ಯವಾಗಿ ಒಂದು ಪ್ರಥೆ ಇದೆ. ಅದೇನಂದ್ರೆ ಪುರುಷ ಪ್ರಧಾನ ಸಾಮಾಜಿಕ ವ್ಯವಸ್ಥೆ. ಇಂಥಲ್ಲಿ ಕೆಲವು ನಿರ್ಬಂಧಗಳು, ಚೌಕಟ್ಟುಗಳು, ಕೆಲವು ಪ್ರತಿಬಂಧಗಳು ಮಹಿಳೆಯರಿಗೂ ಇದ್ದವು. ಅಂಥ ಒಂದು ವ್ಯವಸ್ಥೆಯಿಂದ ಹೊರಗೆ ಬಂದು ತಮ್ಮನ್ನೇ ತಾವು ಸಿದ್ಧಪಡಿಸಿಕೊಳ್ಳಲಿಕ್ಕೆ, ತಮ್ಮ ಅಸ್ಮಿತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ, ತಮ್ಮನ್ನು ಸಿದ್ಧಪಡಿಸಿಕೊಳ್ಳಲಿಕ್ಕೆ ಹೆಣ್ಮಕ್ಕಳು, ಮಹಿಳೆಯರು ಮಾಡಿದ ಅನೇಕ ಹೋರಾಟ ಹೆಣಗಾಟಗಳಲ್ಲಿ ಬರವಣಿಗೆ ಮುಖ್ಯ ಅಂಶವಾಗಿದೆ ಅಂತ ನನ್ನ ಅನಿಸಿಕೆ. ಸುಮಾರು 12ನೇ ಶತಮಾನ ಬರುವವರೆಗೆ ನಮಗೆ ಮಹಿಳಾ ಸಾಹಿತ್ಯ ಅನ್ನುವ ಒಂದು ಯಾವುದೇ ವಿಭಾಗ ಅಷ್ಟಾಗಿ ಕಂಡುಬರುವುದಿಲ್ಲ. ಸಾಮಾನ್ಯವಾಗಿ ಕಾವ್ಯದ ರೂಪದಲ್ಲಿ, ನಾಟಕದ ರೂಪದಲ್ಲಿ ಆವಾಗ ಸಾಹಿತ್ಯ ಬರ್ತಾ ಇತ್ತು. ಕಂತಿ ಇವರನ್ನು ಕನ್ನಡ ಭಾಷೆಯ ಮೊದಲ ಕವಯಿತ್ರಿ ಅಂತ ಪರಿಗಣಿಸಿದ್ದಾರೆ. ಹೊಯ್ಸಳರ ದೊರೆ 1ನೆಯ ಬಲ್ಲಾಳರ ಕಾಲದಲ್ಲಿದ್ದ ಕಂತಿಯವರಿಗೆ ಅಭಿನವ ವಾಗ್ದೇವಿ ಮತ್ತು ಅಧಿಕ ವಾಗೀಶ್ವರಿ ಅಂತ ಬಿರುದು ಇತ್ತು. ಕಂತಿ ಹಂಪರ ಸಮಸ್ಯೆಗಳು ಎನ್ನುವ ಕೃತಿಯನ್ನು ಅವರು ಬರೆದಿದ್ದಾರೆ ಅಂತ ಹೇಳಲಾಗಿದೆ. ಅಲ್ಲಿ ಇನ್ನೊಬ್ಬರ ಆಸ್ಥಾನ ಕವಿ ಇದ್ರು, ನಾಗಚಂದ್ರ ಅಂತ. ಅವರಿಗೆ ಅಭಿನವ ಪಂಪ ಅನ್ನುವ ಒಂದು ಬಿರುದು ಕೂಡ ಇತ್ತು. ಇವರಿಬ್ಬರ ಮಧ್ಯೆ ಒಂದು ಸಮಸ್ಯಾ ಪದ್ಯದಂಥ ಒಗಟಿನ ಸಮಸ್ಯಾ ಪದ್ಯ ಪಂದ್ಯ ಒಂದು ನಡೀತಾ ಇತ್ತು. ಬಹಳ ಸ್ವಾರಸ್ಯಕರವಾಗಿತ್ತು. ಅದನ್ನು ನಾವು ನೋಡಬಹುದು. ಒಮ್ಮೆ ನಾಗಚಂದ್ರ ಕಂತಿಗೆ ಒಂದು ಒಗಟಿನಂಥ ಪದ್ಯದ ಸಾಲನ್ನು ಕೊಡ್ತಾರೆ. ಅವರು ಅದೇ ಛಂದಸ್ಸಿನಲ್ಲಿ ಅದನ್ನು ಪೂರ್ಣ ಮಾಡಬೇಕಿತ್ತು. ದನಮಂ ಕಡಿದು ಬಸದಿಗೆಳೆಯುತ್ತಿರ್ತಾರೆ ಅಂತ ಕೊಡ್ತಾರೆ ಅವರು. ಇಲ್ಲಿ ಗಮನಿಸಬೇಕಾದದ್ದು ದನಮಂ ಕಡಿದು ಬಸದಿ. ಅದಕ್ಕೆ ಕಂತಿ ಹೇಗೆ ಸಮಾಧಾನ ಕೊಡ್ತಾರೆ ಅಂತಂದ್ರೆ, ವನದೊಳಗೆ ಪುಟ್ಟಿ ಬೆಳೆಯುತ್ತೆ ತನಗೆಂಪ ಪೆತ್ತು ದೆಸೆಗೆ ಬೀರುತ್ತಿರ್ಪ ಘನತರ ಸುರುಚಿರ ಸಚ್ಚಂದನಮಂ ಕಡಿದು ಬಸದಿಗೆಳೆಯುತ್ತಿರ್ತಾರೆ. ಅಂದರೆ ಕಾಡಿನಲ್ಲಿ ಹುಟ್ಟಿ ಘಮ್ಮೆಂದು ಪರಿಮಳ ಬೀರುತ್ತಾ ನಿಂತಿದ್ದಂಥ ಶ್ರೀಗಂಧ, ಶ್ರೀಗಂಧದ ತುಂಡುಗಳನ್ನು ಕಡಿದು ಬಸದಿಗೆ ತರ್ತಾ ಇದ್ದರು. ಎಷ್ಟು ಸ್ವಾರಸ್ಯಕರವಾಗಿದೆ ಅಲ್ವಾ ಇದು. ಕೆಲವು ಶತಮಾನಗಳ ಹಿಂದೆ ಮಹಿಳೆಯರಿಗೆ ಗುರುಗಳಿಂದ ಸಿಗುವ ಶಾಲಾ ಶಿಕ್ಷಣ ಅಥವಾ ಗುರುಮುಖ ಶಿಕ್ಷಣ ಸಿಗ್ತಾ ಇರಲಿಲ್ಲ. ಇದ್ರೂ ಕೂಡ ಅದು ಎಲ್ಲರಿಗೂ ಲಭ್ಯವಾಗ್ತಾ ಇರಲಿಲ್ಲ. ರಾಜಮನೆತನದವರಿಗೆ, ಕುಲೀನ ಸ್ತ್ರೀಯರಿಗೆ ಅದು ಸಿಗ್ತಾ ಇತ್ತು. ಆ ಸೌಲಭ್ಯ ಇಲ್ಲದೆ ಇದ್ರೂ ಕೂಡ ತಮ್ಮ ವೈಚಾರಿಕ ಚಿಂತನೆಗಳು, ವೈವಿಧ್ಯಮಯವಾದ ಕೃತಿಗಳನ್ನು ಅದರಿಂದ ಕಟ್ಟಿಕೊಟ್ಟ ಆಯಾ ಕಾಲದ ಸಾಂಸ್ಕೃತಿಕ
ಪುಸ್ತಕದ ವಿವರಗಳನ್ನು ಅದರಲ್ಲಿ ಆ ಮಹಿಳೆಯರು ಕಟ್ಟಿಕೊಟ್ಟಿದ್ದು ನಿಜವಾಗಿ ಒಂದು ವಿಶೇಷ. ನಾವು ಇಲ್ಲಿ ಅಖಂಡವಾಗಿ ಸ್ಮರಿಸಿಕೊಳ್ಳುವ ಇನ್ನೊಬ್ಬರು ಮಹಿಳೆ ಅಂದರೆ ಅತ್ತಿಮಬ್ಬೆ. ಕನ್ನಡ ಸಾಹಿತ್ಯಕ್ಕೆ ಇವರು ಪರೋಕ್ಷವಾಗಿ ಕೊಟ್ಟಂತಹ ಬೆಂಬಲ ತುಂಬಾ ಅಗಾಧ ಅಂತ ಹೇಳಬಹುದು. ಚಾಳುಕ್ಯ ಚಕ್ರವರ್ತಿಯವರ ಮಹಾಮಂತ್ರಿ ಇದ್ದರು ದಲ್ಲಪ್ಪ ಅಂತ, ಅವರ ಸೊಸೆ ಅತ್ತಿಮಬ್ಬೆ. ತುಂಬಾ ಉದಾರ ಹೃದಯಿ, ಮಮತಾಮಯಿಯಾಗಿದ್ರು. ನಾನು ಕವಿ ಚಕ್ರವರ್ತಿ ರನ್ನ ಮತ್ತು ಅತ್ತಿಮಬ್ಬೆ ಅವರ ಬಗ್ಗೆ ಒಂದು ಸಣ್ಣ ಕಥೆಯನ್ನು ಓದಿದ್ದು ಹೇಳ್ಬೇಕನ್ಸ್ತಾ ಇದೆ. ಹಿಂದೆ ಬಳೆ ಮಲಾರವನ್ನು ಹೊತ್ತುಕೊಂಡು ಬಳೆಗಾರರು ಮನೆಗಳಿಗೆ ಬಂದು ಬಳೆ ತೊಡಿಸ್ತಾ ಇದ್ರು. ಆ ರೀತಿಯಾಗಿ ಒಬ್ಬ ಬಳೆಗಾರ ಅತ್ತಿಮಬ್ಬೆ ಅವರ ಭವನಕ್ಕೆ ಬಳೆ ತೊಡಿಸಲು ಬಂದಾಗ ಅವನ ಜೊತೆಲ್ಲ ಒಂದು ಚಿಕ್ಕ ಮಗ ಬಂದಿರ್ತಾನೆ, ಪುಟ್ಟ ಹುಡುಗ, ಬಹಳ ಚೂಟಿಯಾಗಿರ್ತಾನೆ, ಚಂದ ಮಾತಾಡ್ತಾ ಇರ್ತಾನೆ. ಅವನನ್ನು ನೋಡಿ ಅತ್ತಿಮಬ್ಬೆ ಕೇಳ್ತಾರೆ, ಏನಯ್ಯ ಎಷ್ಟು ಚೂಟಿಯಾಗಿದ್ದಾನೆ ನಿನ್ ಮಗ, ಓದಿಸ್ತಾ ಇದೆಯಾ, ಇವನಿಗೆ ಶಿಕ್ಷಣ ಕೊಡಿಸ್ತಾ ಇದೆಯಾ ಅಂತ. ಇಲ್ಲ ತಾಯಿ, ನಾನು ಬಡವ, ನನ್ಗಿಲ್ಲಿ ಸಾಧ್ಯ ಆಗುತ್ತೆ ಅಂತ ಅವನು ಹೇಳಿದಾಗ, ನನ್ನ ಹತ್ರ ಬಿಡು ಅವನನ್ನ, ನಾನು ಓದಿಸ್ತೀನಿ ಅಂತ ಆ ಬಾಲಕನನ್ನು ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ಬೆಳೆಸಿ ಮಗನಂತೆ ಪೋಷಿಸಿ ಶಿಕ್ಷಣ ಕೊಡಿಸಿ ಅನೇಕ ಕೃತಿಗಳನ್ನು ಮುಂದೆ ಕವಿ ಚಕ್ರವರ್ತಿಯರನ್ನ ಬರೀತಾರೆ. ಅದರಲ್ಲಿ ಮುಖ್ಯವಾದದ್ದು ಅಜಿತ ತೀರ್ಥಂಕರ ಪುರಾಣ, ಹಾಗೇನೆ ಭೀಮಾರ್ಜುನ ವಿಜಯ ಕೂಡ. ಅದೇ ಸಮಯದಲ್ಲಿ ಇನ್ನೊಬ್ಬರು ಮಹಾಕವಿ ಇದ್ರು ಪೊನ್ನ ಅಂತ. ಅವರಿಂದ ಅತ್ತಿಮಬ್ಬೆ ಅವರು ಶಾಂತಿ ಪುರಾಣದ 1000 ಪ್ರತಿಗಳನ್ನು ಮಾಡಿಸಿ ಜನಮಂದಿರಗಳಿಗೆ, ಶಿಕ್ಷಣಿಕ ಸಂಸ್ಥೆಗಳಿಗೆ ದಾನ ಮಾಡ್ತಾರೆ. ಅಲ್ಲದೆ ತಮ್ಮ ಅಖಂಡ ಸಂಪತ್ತನ್ನು ಕೂಡ ಅವರು ಇದೇ ರೀತಿಯಾಗಿ ಸಾಹಿತ್ಯಕ್ಕೆ ಅನೇಕ ಕಾರ್ಯಗಳಿಗೆ ದಾನ ಮಾಡಿದ್ದರಿಂದ ಅವರಿಗೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಎನ್ನುವ ಹೆಸರು ಪ್ರತೀತಿ ತಾನಾಗಿ ಬಂತು ಅನ್ನೋದನ್ನು ನಾವು ಇತಿಹಾಸದಿಂದ ಗಮನಿಸ್ತೀವಿ. ಇವತ್ತಿಗೂ ಕೂಡ ಅತ್ತಿಮಬ್ಬೆ ಅವರ ಹೆಸರಿನಲ್ಲಿರುವ ಸಾಹಿತ್ಯದ ಪ್ರಶಸ್ತಿ ಬಂದರೆ ಅದು ಕನ್ನಡದ ಲೇಖಕಿಯರಿಗೆ ಒಂದು ಅಭಿಮಾನದ ಸಂಗತಿಯೇ ಹೌದು. ಮುಂದೆ 12ನೇ ಶತಮಾನ ವಚನಕಾರ್ತಿಯರ ಕಾಲಘಟ್ಟವಾಗಿ ಹೊಮ್ಮುತ್ತದೆ. ಇಲ್ಲಿ ನಮಗೆ ಕಾಣಿಸಿಕೊಂಡಂತ ಮಹಾನ್ ಶಿವಶರಣೆ, ಶಿವಭಕ್ತೆ ಅಕ್ಕ ಮಹಾದೇವಿ. ಮಹಿಳಾ ವಚನ ಸಾಹಿತ್ಯದಲ್ಲಿ ಇವರೇ ಅಗ್ರಗಣ್ಯರು. ಇವರ ವಚನಗಳಲ್ಲಿ, ಇವರ ಗೀತೆಗಳಲ್ಲಿ ಅದ್ಭುತವಾದ ಕಾವ್ಯದ ಗುಣಗಳು, ಕಾವ್ಯದ ಸೌಂದರ್ಯ ಇರುವುದನ್ನು ಪ್ರಾಜ್ಞರು ಪರಿಗಣಿಸಿದ್ದಾರೆ. ಶಿವನೊಂದಿಗೆ ನಿತ್ಯ ನಿರಂತರ ಆತ್ಮಾನುಸಂಧಾನದಲ್ಲಿ ಮುಳುಗಿ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗೆ ಆನೊಲಿದನಯ್ಯ ಎಂದು ಹಾಡಿದ ಮಹಾದೇವಿ ಅಕ್ಕ ಚನ್ನಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮವನ್ನು ಬಳಸಿ ಅಸಂಖ್ಯಾತ ವಚನಗಳ ರಚನೆ ಮಾಡಿದ್ದಾರೆ. ಒಂದು ಅರ್ಥ ಎಷ್ಟು ಚೆನ್ನಾಗಿದೆ ಅಂತ ನಾವು ನೋಡಬಹುದಾದರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ. ಹೀಗೆ ಲೋಕ ನೀತಿಯನ್ನು ಲೋಕಕ್ಕೆ ತಿಳಿ ಹೇಳುತ್ತಾ ಭಕ್ತಿ ಪಂಥದ ದಾರಿಯಲ್ಲಿ ನಡೆದ ಈ ವಚನಕಾರ್ತಿಯರ ಹಿರಿಯಕ್ಕನಿಂದ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಬದಲಾವಣೆಗಳ ಒಂದು ಹೊಸ ಪಥವೇ ಆರಂಭವಾಯಿತು ಅಂತ ನಾವು ಗಮನಿಸಬಹುದು. ಅದೇ ರೀತಿಯಾಗಿ ಮುಂದೆ ಅಕ್ಕಮ್ಮ, ರೆಮ್ಮವ್ವೆ, ಅಕ್ಕನಾಗಮ್ಮ, ಲಕ್ಷ್ಮಮ್ಮ, ಗಂಗಮ್ಮ, ಹೀಗೆ ಅನೇಕ ಶಿವಶರಣೆಯರು ಅಕ್ಕ ಮಹಾದೇವರನ್ನು ಅನುಸರಿಸಿ ವಚನಗಳ ರಚನೆ ಮಾಡಿದರು. ಮಹಿಳಾ ಸಮಾನತಾವಾದ, ಸ್ತ್ರೀ ಸಮಾನತಾವಾದಕ್ಕೆ ಈ ಸಮಯದಲ್ಲಿ ಒಂದು ಸೋಪಾನ ಬಿದ್ದಿದೆ ಅನ್ನೋದನ್ನು ನಾವು ಅಕ್ಕ ಮಹಾದೇವರು ಪುರುಷ ಪ್ರಾಬಲ್ಯದ ವಿರುದ್ಧ ಮಾಡಿದ ಆ ಒಂದು ಪ್ರತಿಭಟನೆಯ ಮೂಲಕ ಕಂಡುಕೊಂಡಿದ್ದೇವೆ. ಆನಂತರ ಸುಮಾರು 17ನೇ ಶತಮಾನದಲ್ಲಿ ಚಿಕ್ಕದೇವರಾಯ ಒಡೆಯರ ಅರಸರು ಮೈಸೂರು ಸಂಸ್ಥಾನದಲ್ಲಿ ಅವರು ಅಪಾರ ಕಲಾ ಪೋಷಕರಾಗಿದ್ದರು. ಸಂಸ್ಕೃತಿಯ ಆರಾಧಕರು, ಎಲ್ಲ ಕಲಾವಿದರಿಗೆ ಅವರು ಸಾಕಷ್ಟು ಮನ್ನಣೆಯನ್ನು ಕೊಡ್ತಾ ಇದ್ರು. ಅಲ್ಲಿ ಇದ್ದವರು ಶೃಂಗಾರಮ್ಮ ಮತ್ತು ಸಂಚಿ ಹೊನ್ನಮ್ಮ ಅಂತ ಇಬ್ಬರು ಕವಯಿತ್ರಿಯರು. ಹದಿಪದಯ ಧರ್ಮ ಎನ್ನುವ ಒಂದು ಕೃತಿಯ ಬಗ್ಗೆ ನಾವೆಲ್ಲ ಕೇಳಿದ್ದೀವಿ, ಓದಿದ್ವಿ. ಸಾಕಷ್ಟು ಚರ್ಚೆಗಳು ಈ ಕೃತಿಯ ಬಗ್ಗೆ ನಡೀತು. ಪುರುಷನ ಏಳಿಗೆ, ಕುಟುಂಬದ ಸುಖ, ಮಕ್ಕಳ ಸುಖ, ಇದು ಸ್ತ್ರೀಯ ಧರ್ಮವಾಗಬೇಕು ಅಂತ ಸಂಚಿ ಹೊನ್ನಮ್ಮ ತಮ್ಮ ಕೃತಿಯಲ್ಲಿ ಹೇಳಿದರು. ಆದರೂ ಕೂಡ ತಮ್ಮದೇ ಆದ ಒಂದು ತಣ್ಣನೆಯ ಧ್ವನಿಯ ಪ್ರತಿಭಟನೆ ಅನ್ನು ಅವರು ಕೂಡ ಅದರಲ್ಲಿಯೇ ಮಾಡಿದ್ದಾರೆ. ಪೆಣ್ಣೆಂದೇಕೆ ಬೀಳುಗಳು ಇವರೇ, ಕಣ್ಣು ಕಾಣದಾಗ ವಿಲರು, ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪೆದ್ದವಳು ಅಂತ ಒಂದು ಪ್ರಶ್ನೆಯನ್ನು ಕೂಡ ಅವರು ಅಲ್ಲಿ ಇಟ್ಟಿದ್ದರು. ಇನ್ನು ಭಕ್ತಿ ಎಂಬ ಭಾವ ಹೆಣ್ಮಕ್ಕಳಲ್ಲಿ ಜನ್ಮಜಾತ ಗುಣ ಅನ್ನುವ ಹಾಗೆ ಆನಂತರ ನಮಗೆ ಕಾಣಿಸಿಕೊಳ್ಳೋದು ದಾಸ ಸಾಹಿತ್ಯ ಅಥವಾ ಹರಿದಾಸ ಸಾಹಿತ್ಯ. ಹರಿದಾಸಿಯರು ರಚಿಸಿದ ಕೀರ್ತನೆ, ಹಾಡು, ಸಾಂಗತ್ಯ ಪದ್ಯ ಇವೆಲ್ಲ ನಮಗೆ ಆ ಸಮಯದಲ್ಲಿ ಕಂಡು ಬಂದಿವೆ. ಹೆಳವನಕಟ್ಟೆ ಗಿರಿಯಮ್ಮ ಅವ್ರ ಬಗ್ಗೆ ನಾವೆಲ್ಲ ಕೇಳಿದ್ದೀವಿ, ಓದಿದ್ದೀವಿ. ಶ್ರೀ ರಂಗನಾಥನ ಮಹಾಭಕ್ತೆ ಗಿರಿಯಮ್ಮ ಅವರು ತುಂಬಾ ಸುಂದರವಾದ ಮಧುರವಾದ ಭಕ್ತಿ ಗೀತೆಗಳನ್ನು ರಚಿಸಿದರು. ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತಾ
ಹೊನ್ನುತ ಗುಬ್ಬಿ ಹೊನ್ನುತ ಚಿನ್ಮಯ ಮೂರ್ತಿ ಚೆಲುವರಂಗನ ಕೈಗೆ ಹೊನ್ನುತ ಗುಬ್ಬಿ ಹೊನ್ನುತ. ಇದು ಎಷ್ಟು ಮಧುರವಾದ ಗೀತೆ ಅಲ್ವೇ? ಅವರಿಂದ ಸೀತಾ ಕಲ್ಯಾಣ, ಉದ್ದಾಳಿಕನ ಕಥೆ, ಚಂದ್ರಹಾಸನ ಕಥೆಯಿಂದ ಕೆಲವು ಸಾಂಗತ್ಯ ಪದ್ಯಗಳು ರಚನೆಯಾಗಿವೆ. ಅದೇ ರೀತಿಯಾಗಿ ಅನೇಕ ಭಕ್ತಿಪೂರ್ಣ ಕೀರ್ತನೆಗಳನ್ನು ರಚಿಸಿ ಹಾಡಿದವರು ನಮ್ಮ ಉತ್ತರ ಕರ್ನಾಟಕದ ಮಹಿಳೆಯರು. ಇಲ್ಲಿ ಅವರ ಸಾಧನೆ ಕೂಡ ಗಮನಾರ್ಹವಾಗಿದೆ. ವಿಜಯಪುರದ ಪ್ರಯಾಗ್ಬಾಯಿ, ಹರಪನಹಳ್ಳಿಯ ಭೀಮವ್ವ, ಗಲಗಲಿಯ ಅವ್ವ, ನಾಡಿಗೇರ ಶಾಂತಾಬಾಯಿ, ಅಂಬಾಬಾಯಿ, ಚಿತ್ರದುರ್ಗದವರು ಅಂಬಾಬಾಯಿ ಅವರು ಗೋಪಾಲಕೃಷ್ಣ ವಿಠಲ ಎಂಬ ಒಂದು ಅಂಕಿತ ನಾಮದಲ್ಲಿ ದ್ವಿಪದಿ ಛಂದಸ್ಸಿನ ರಾಮಾಯಣವನ್ನು ಬರೆದದ್ದು ನಿಜವಾಗಿಯೂ ವಿಶೇಷ. ಅಷ್ಟೇ ಅಲ್ಲದೆ ಅವರು ಊರೂರಿಗೆ ಹೋಗ್ತಾ ಇದ್ರು, ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಆ ಹಾಡುಗಳನ್ನು ಭಾವಪೂರ್ಣವಾಗಿ ಆ ಕೀರ್ತನೆಗಳನ್ನು ಹಾಡ್ತಾ ಇದ್ದದ್ದು ಬಹಳ ಜನಪ್ರಿಯವಾಗಿತ್ತು ಅಂತ ನಮಗೆ ಇತಿಹಾಸದಿಂದ ಕಂಡು ಬಂದಿದೆ. ಇನ್ನು ಹೆಚ್ಚು ಕಡಿಮೆ ಇದೇ ಸಮಯದಲ್ಲಿ ಬಂದಂತ ಜಾನಪದ ಅನ್ನೋದು ನಮ್ಮ ಜೀವನದ ಮೂಲ ಸ್ರೋತ, ನಮ್ಮ ಜೀವನದ ಅವಿಭಾಜ್ಯ ಅಂಗ. ಜನಪದರ ಸೃಜನಶೀಲತೆ ಅಂತ ಏನಿದೆಯಲ್ಲ, ಅದು ಮೌಖಿಕವಾಗಿ ಮೂಡಿ ಬಂದದ್ದು. ಅವರ ಹೃದಯಾಂತರಾಳದಿಂದ, ಮನಸ್ಸಿನಿಂದ, ಭಾವಪೂರ್ಣತೆಯಿಂದ ಬಂದಂತ ಹಾಡುಗಳು. ಯಾಕೆಂದರೆ ಅವರು ನಿರಕ್ಷರಸ್ಥರು, ರೈತಾಪಿ ಮಹಿಳೆಯರು, ಬೇಸಾಯ, ಹೊಲ, ಗದ್ದೆ, ಮನೆ, ಮಠ, ಸಂಸಾರ, ಮಕ್ಕಳು, ಪ್ರಾಣಿಗಳು ಇವೇ ಅವರ ಪ್ರಪಂಚವಾಗಿತ್ತು. ಹೀಗಾಗಿ ಅವರ ತ್ರಿಪದಿ, ಚೌಪದಿ ಮತ್ತು ಬೀಸುವ ಕಲ್ಲಿನ ಹಾಡು, ಹಂತಿ ಕಟ್ಟುವ ಹಾಡು, ಇಂಥ ಅನೇಕ ಹಾಡುಗಳಲ್ಲಿ ಆ ಪ್ರಾಪಂಚಿಕತೆ ತುಂಬಿದ್ದು ಒಂದು ಚೆಲುವೆ ಹೌದು ಅಂತ ನನ್ನ ಅನಿಸಿಕೆ. ಚಿಕ್ಕಂದಿನಲ್ಲಿ ನಮಗೆ ಶಾಲೆಯಲ್ಲಿ ಜಾನಪದದ ತ್ರಿಪದಿಗಳನ್ನು, ಚೌಪದಿಗಳನ್ನು ಕಂಠಪಾಠ ಮಾಡಿಸ್ತಾ ಇದ್ರು. ತಾಯಿ ಎಂಬ ಜೀವಕ್ಕೆ ಜಾನಪದೀಯರಲ್ಲಿ ಎಷ್ಟು ಮಹತ್ವ ಇದೆ ಅನ್ನುವುದನ್ನು ಈ ಒಂದು ಸಣ್ಣ ತ್ರಿಪದಿ ಹೇಳ್ತದೆ, ನೋಡ್ಬೋದು. ಬ್ಯಾಸಗಿ ದಿವಸಕ್ಕ ಬೇವಿನ ಮರತಂಪ, ಭೀಮಾರತಿ ಎಂಬ ಹೊಳಿತಂಪ, ಭೀಮಾರತಿ ಎಂಬ ಹೊಳಿತಂಪ, ಹಳದವ್ವ ನೀತಂಪ ನನ್ನ ತವರಿಗೆ ಅಂತ ಹೇಳ್ತಾಳೆ ತಾಯಿಯನ್ನು ನೆನೆದುಕೊಂಡು ಅತ್ತೆ ಮನೆಯಲ್ಲಿರುವ ಮಗಳು. ಹಾಗೇನೆ ಅವಳ ಮಗು ಮಣ್ಣಲ್ಲಿ ಆಟ ಆಡ್ತಾ ಇರ್ತದೆ, ಅದು ಕೂಡ ಅವಳಿಗೆ ಎಷ್ಟು ಸಂತೋಷವನ್ನು ಕೊಡ್ತದೆ ಅಂದ್ರೆ, ಆಡಿ ಬಾಲನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿನೀರ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮಾರಿ ತೊಳೆದೇನ ಅಂತ ಮಗುವನ್ನು ಕರೀತಾಳೆ. ಒಟ್ಟಾರೆಯಾಗಿ ಪ್ರಾಪಂಚಿಕತೆ, ಜೀವನ, ಭಕ್ತಿ ಇವೇ ಭಾವಗಳಿಂದ ನಮ್ಮ ಜಾನಪದ ಮಹಿಳೆಯರು ಆ ಸಾಹಿತ್ಯವನ್ನು ಸಮೃದ್ಧಪಡಿಸಿದ್ದಾರೆ ಅಂದರೆ ಅದು ಸುಳ್ಳಾಗಲಿಕ್ಕಿಲ್ಲ. ಮುಂದೆ ನಾವು ಆಧುನಿಕ ಸಾಹಿತ್ಯ ಅಥವಾ ಹೊಸಗನ್ನಡದ ಕಾಲಘಟ್ಟಕ್ಕೆ ಬರ್ತೀವಿ. 19ನೆಯ ಶತಮಾನದ ಕೊನೆಯ ಭಾಗ ಮತ್ತು 20ನೆಯ ಶತಮಾನದ ಒಂದು ಸಾಂಸ್ಕೃತಿಕ ವಾತಾವರಣ ಅರಳತೊಡಗಿದಂತೆ ಮತ್ತೆ ಸ್ತ್ರೀಪರವಾದಂಥ ಆಲೋಚನೆಗಳು ಮುನ್ನೆಲೆಗೆ ಬಂದು ಕಾಣಿಸಿಕೊಳ್ಳಲಿಕ್ಕೆ ಆರಂಭವಾಯಿತು. ಯಾಕೆಂದರೆ ಮಹಿಳೆಯರಿಗೆ ಆಗ ಅಕ್ಷರ ಲೋಕದ ಬಾಗಿಲು ತೆರೆದಿತ್ತು. 20ನೆಯ ಶತಮಾನದ ಆರಂಭದ ಹೊತ್ತಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಇದ್ದಂಥ, ಅಕ್ಷರಾಭ್ಯಾಸವನ್ನು ಮಾಡಿದಂಥ ಕೆಲವರು ಸ್ತ್ರೀಯರು ಅಲ್ಲಲ್ಲಿ ಕಾಣಿಸಿಕೊಳ್ತಾರೆ. ಆದರೆ ಆಗಿನ ಒಂದು ಸಾಮಾಜಿಕ ಪರಂಪರೆ, ಆಗಿನ ಒಂದು ಆ ಚೌಕಟ್ಟು, ಆಗಿನ ಅವರಿಗಿದ್ದಂತಹ ನಿರ್ಬಂಧಗಳು, ಹೀಗೆ ಈಗ ಅನೇಕ ಕಾರಣಗಳಿಂದಾಗಿ ಅವರು ಬರೆದು ಕೃತಿ ಪ್ರಕಟಿಸಿ ಜನರ ಮುಂದಿಡುವ ಧೈರ್ಯವನ್ನು ಮಾಡಲಿಲ್ಲ. ಒಂದು ಹಿಂಜರಿಕೆ, ಒಂದು ಅಳುಕು ಅದು ಅವರಿಗೆ ಇತ್ತು. ತಮ್ಮ ಅಂತರಾಳದ ನೋವುಗಳನ್ನು, ತಮ್ಮ ತಳಮಳಗಳನ್ನು ಅವಳು ನುಂಗಿ ಬದುಕಿದರು. ಅಂಥ ಒಂದು ಕಾಲಘಟ್ಟ ಇತ್ತು. ಆದರೆ ಈಗ ನಾವು ಅದನ್ನು ದಾಟಿ ಬಹಳ ಮುಂದೆ ಬಂದಿದ್ದೇವೆ ಅನ್ನೋದೊಂದು ಸಂತೋಷದ ಸಂಗತಿ. 20ನೇ ಶತಮಾನ ಮುಂದುವರಿತಲ್ಲ, ಹಾಗೆ ಮಹಿಳೆಯರಿಗೆ ಶಿಕ್ಷಣದ ಜೊತೆಯಲ್ಲಿ ಅಭಿವ್ಯಕ್ತಿಯ ಬಾಗಿಲು ಕೂಡ ತುಂಬಾ ವಿಶಾಲವಾಗಿ ತೆರೆದುಕೊಂಡಿತು. ಮೊದಲು ಕಾವ್ಯ ಅನ್ನೋದು ನಮ್ಮ ಸಾಹಿತ್ಯದಲ್ಲಿ ಅನಾದಿ ಕಾಲದಿಂದ ಬಂದಂಥದ್ದು. ಅದು ಈ ಸಮಯದಲ್ಲಿ ಬೇರೆ ಬೇರೆ ಸ್ವರೂಪಗಳನ್ನು ಪಡೆಯತೊಡಗಿತು. ಅದೇನೆಂದರೆ ಪ್ರಬಂಧ, ಕಾದಂಬರಿ, ಕಥೆ, ಹಾಸ್ಯ, ವಿಮರ್ಶೆ ಇವೆಲ್ಲವೂ ಆಯಾ ಕಾಲಘಟ್ಟ ಬಂದ ಹಾಗೆ ಹೊಸ ಬದಲಾವಣೆಗಳನ್ನು ಪಡೆದುಕೊಂಡು, ಅಲ್ಲಿ ನಮಗೆ ನಂಜನಗೂಡು ತಿರುಮಲಾಂಬ, ಸರಸ್ವತಿ ದೇವಿ ಗೌಡರ್, ಶಾಂತಾಬಾಯಿ ನೀಲ್ಗಾರ್, ಆರ್ ಕಲ್ಯಾಣಮ್ಮ, ಬೆಳಗೆರೆ ಜಾನಕಮ್ಮ ಇಂಥ ಮಹಿಳೆಯರು ಸಾಹಿತ್ಯ ರಚನೆಕಾರರಾಗಿ ಕಾಣಿಸಿಕೊಳ್ತಾರೆ. ಶಾಂತಾಬಾಯಿ ನೀಲ್ಗಾರ್ ಅವರು ಶಿಕ್ಷಕಿ. ಅವರು ಒಂದು ಕಾದಂಬರಿಯನ್ನು ಬರೆದರು. ಅದರ ಹೆಸರು ಸದ್ಗುಣಿ ಕೃಷ್ಣಾಬಾಯಿ ಅಂತ. 20ನೇ ಶತಮಾನದ ಮೊದಲ ಕನ್ನಡ ಸಾಮಾಜಿಕ ಕಾದಂಬರಿ ಅದು. ನಾವು ಒಂದು ವಿಷಯವನ್ನು ಇಲ್ಲಿ ಗಮನಿಸಬಹುದು. 1913 ಅಂದರೆ ಸುಮಾರು 110 ವರ್ಷಗಳಷ್ಟು ಹಿಂದೆನೆ ತಿರುಮಲಾಂಬ ಅವರು ಕೃತಿ ರಚನೆ ಮಾಡಿದ್ದಷ್ಟೇ ಅಲ್ಲದೆ ಒಂದು ಪ್ರಕಟಣಾ ಸಂಸ್ಥೆಯನ್ನು ಆರಂಭ ಮಾಡಿದ್ರು, ಸತಿ ಹಿತೈಷಿಣಿ ಅಂತ.
ಕರ್ನಾಟಕ ನಂದಿನಿ ಅಂತ ಒಂದು ಪತ್ರಿಕೆಯನ್ನು ಕೂಡ ಅವರು ನಡೆಸಿದ್ರು. ಆರ್ ಕಲ್ಯಾಣಂ ಅವರು ಶಾರದಾ ಸ್ತ್ರೀ ಸಮಾಜ ಮತ್ತು ಮಕ್ಕಳ ಕೂಟ ಒಂದೆರಡು ಸಂಸ್ಥೆಗಳನ್ನು ಹುಟ್ಟು ಹಾಕಿದ್ರು. ಮಕ್ಕಳ ಕೂಟ ಇವತ್ತಿಗೂ ಬೆಂಗಳೂರಿನಲ್ಲಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಸತತವಾಗಿ ಕಾರ್ಯನಿರತವಾಗಿದೆ ಅನ್ನೋದು ಸಂತೋಷ. ಈ ಸಮಯದ ಲೇಖಕಿಯರಲ್ಲಿ ಆ ನವೋದಯದ ಲೇಖಕಿಯರಿಗಿಂತ ಹೆಚ್ಚಿನ ಒಂದು ಸುಧಾರಣಾ ಮನೋಭಾವ ಇತ್ತು. ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆಗ ಕೆಲವು ವೈಷಮ್ಯಗಳು ಇದ್ದು, ಬಾಲ್ಯ ವಿವಾಹ ಇತ್ತು, ಹೆಣ್ಮಕ್ಕಳ ಬಗೆಗಿನ ಒಂದು ಅಸಮಾನತೆ ಇತ್ತು, ವಿದ್ಯಾಭ್ಯಾಸದ ಕೊರತೆ ಇತ್ತು. ಇವೆಲ್ಲವೂ ನಿವಾರಣೆ ಆಗಬೇಕು ಎನ್ನುವಂಥ ಅರಿವು ಮೂಡಿಸುವ ಸಂಗತಿಗಳನ್ನು ಅವರು ತಮ್ಮ ಪತ್ರಿಕೆ ಮಾತುಕತೆಗಳ ಮೂಲಕ ಕೊಡ್ತಾ ಬಂದರು. ತೀತಾ ಶರ್ಮರ ಪತ್ನಿ ತಿರುಮಲ ರಾಜಮ್ಮ ಅವರು ಕಾವ್ಯ ನಾಟಕ, ವ್ಯಕ್ತಿ ಚಿತ್ರ, ರೂಪಕಗಳು ಹೀಗೆ ಅನೇಕ ವಿಧದ ಬರಹಗಳನ್ನು ಮಾಡಿ ಕನ್ನಡಕ್ಕೆ ಕೊಡುಗೆ ಕೊಟ್ಟರು. ಮುಂದುವರಿಯುತ್ತಾ ಕೊಡಗಿನ ಗೌರಮ್ಮ, ಗಿರಿಬಾಲೆ ಅಥವಾ ಸರಸ್ವತಿ ಬಾಯಿ ರಾಜವಾಡೆ, ಶ್ಯಾಮಲಾದೇವಿ ಬೆಳಗಾಂಕರ್, ಎಚ್ ವಿ ಸಾವಿತ್ರಮ್ಮ ಇಂಥ ಲೇಖಕಿಯರು ಇನ್ನೂ ಹೊಸದಾದ ಆಲೋಚನೆಗಳನ್ನು ನಮ್ಮ ಸಮಾಜದಲ್ಲಿ ತಂದರು. ಹೆಣ್ಣುಮಕ್ಕಳಿಗೆ ಸ್ವಾತಂತ್ರ್ಯ ಬೇಕು, ಗಂಡು ಮಕ್ಕಳಿಗೆ ಸಿಗುವಷ್ಟೇ ಸಮರ್ಥವಾದ ಒಳ್ಳೆಯ ಉತ್ತಮ ಶಿಕ್ಷಣ ಅವರಿಗೆ ಸಿಗಬೇಕು ಅನ್ನುವಂಥ ಹೊಸ ವಿಚಾರಗಳ ಕಾಲಘಟ್ಟವನ್ನು ಅವರು ಪ್ರಚಲಿತಪಡಿಸಿದ್ರು ಅಂತ ನಾವು ಹೇಳಬಹುದು. ಸಾಮಾಜಿಕ ಜೀವನದಲ್ಲಿದ್ದ ಕ್ರೌರ್ಯ, ಡಾಂಬಿಕತನ, ಸ್ವಾರ್ಥ, ಮೌಢ್ಯಗಳ ಎದುರು ತಮ್ಮ ಹರಿತವಾದ ಭಾಷೆಯನ್ನು ಬಳಸಿ ಅವರು ಅರಿವನ್ನು ಮೂಡಿಸುವ ಪ್ರಯತ್ನವನ್ನು ಮಾಡಿದರು. ಕನ್ನಡ ಸಾಹಿತ್ಯದಲ್ಲಿ ಸಾಧನೆಗಳನ್ನು ಮಾಡುತ್ತಾ ಅನೇಕ ಮೈಲಿಗಲ್ಲುಗಳನ್ನು ನಿರ್ಮಿಸಿದ ಎಷ್ಟು ಜನ ಲೇಖಕಿಯರು ನನ್ನ ಕಣ್ಮುಂದೆ ಬರ್ತಾ ಇದ್ದಾರೆ, ಎಷ್ಟು ಕೃತಿಗಳು ನನ್ನ ನೆನಪಿನಲ್ಲಿ ಬರ್ತಾ ಇವೆ ಅಂದರೆ ಎಲ್ಲರ ಬಗ್ಗೆ ಹೇಳ್ತಾ ಹೋದರೆ ಬಹುಶಃ ಅದೇ ಒಂದು ಇಡೀ ದಿನ ಆಗ್ಬೋದೇನೋ. ಆದರೆ ಸಮಯಾಭಾವದಿಂದ ಯಾರನ್ನಾದರೂ ನೆನೆಯುವುದು ಉಳಿದು ಹೋದರೆ ದಯವಿಟ್ಟು ಕ್ಷಮೆ ಇರಲಿ. ದಿವಂಗತ ಚೀನಮಂಗಳ ಪ್ರಖ್ಯಾತ ಶಿಕ್ಷಣಸ್ತಜ್ಞೆ, ಪ್ರಖರ ಸ್ತ್ರೀವಾದಿ ಬರಹಗಾರ್ತಿ, ಅವರು ಶಾಶ್ವತಿ ಎಂಬ ಒಂದು ಸಂಗ್ರಹಾಲಯವನ್ನು ಬೆಂಗಳೂರಿನಲ್ಲಿ ಕಟ್ಟಿ ನಿಲ್ಲಿಸಿದ್ದಾರೆ. ಹಾಗೇನೆ ಶಾಂತಾ ನಾಗರಾಜ್ ಅವರು ಕನ್ನಡದ ಇನ್ನೊಬ್ಬ ಪ್ರಮುಖ ಲೇಖಕಿ. ಅವರ ಅನೇಕ ಕೃತಿಗಳ ಜೊತೆಯಲ್ಲಿ ಅವರ ಮನೋವೈಜ್ಞಾನಿಕ ವಿಶ್ಲೇಷಣೆಗಳ ಲೇಖನಗಳು ಬಹಳ ಜನಪ್ರಿಯವಾಗಿವೆ. ಗೀತಾ ಕುಲಕರ್ಣಿ, ವೀಣಾ ಶಾಂತೇಶ್ವರ ಇವರದು ಆ ಸಮಯದಲ್ಲಿನ ಒಂಥರದ ನೇರ ದಿಟ್ಟ ಬರವಣಿಗೆ ಅಂತ ಹೇಳ್ಬೋದು. ಸಣ್ಣ ಕಥೆ, ಕಾದಂಬರಿ ಲೇಖನಗಳ ಅವರ ಜಗತ್ತಿನಲ್ಲಿ ಸ್ತ್ರೀಯರಿಗೆ ಕರುಣೆ ಬೇಕಿಲ್ಲ, ನಿಮ್ಮ ಯಾರ ಅನುಕಂಪವೂ ಬೇಕಿಲ್ಲ, ಅವರನ್ನು ಸಮಾನವಾಗಿ ಕಾಣಿರಿ ಎಂಬ ಒಂದು ಸಂದೇಶವನ್ನು ಅವರು ಸ್ಪಷ್ಟವಾಗಿ ಕೊಡ್ತಾ ಬಂದರು. ಇನ್ನು ಮಹಿಳೆಯರು ಬರೆದ ಕಥೆ ಕಾದಂಬರಿಗಳದ್ದು ಒಂದು ದೊಡ್ಡ ಘಟಕ. ಅದೇ ರೀತಿಯಾಗಿ ಮಹಿಳೆಯರ ಕಥಾ ವಸ್ತು ಕಾದಂಬರಿಗಳನ್ನು ಆಧರಿಸಿ ಬಂದಂಥ ಚಲನಚಿತ್ರಗಳದ್ದು ಕೂಡ ಒಂಥರ ಗಟ್ಟಿ ಮೇಳ ಇದ್ದ ಹಾಗೆ ಕಥೆಯಾಗಿ, ಕಾದಂಬರಿಯಾಗಿ, ಚಲನಚಿತ್ರವಾಗಿ ಗೆದ್ದಂಥ ಅನೇಕ ಕಾದಂಬರಿಗಳು ನಮಗೆಲ್ಲ ತುಂಬಾ ನೆನಪಿನಲ್ಲಿ ಉಳಿದಿವೆ ಅಂದ್ಕೊಳ್ತೀನಿ. ಉದಾಹರಣೆಗೆ ಶರಪಂಜರ ಸಿನಿಮಾ ಎಷ್ಟು ಪ್ರಸಿದ್ಧವಾಗಿತ್ತು ಅಲ್ವೇ? ಇದರ ಲೇಖಕಿ, ಇದನ್ನು ಬರೆದವರು ಯಾರು ಅಂತ ಯಾರಾದರೂ ಹೇಳಬಹುದಾ? ಹೌದು, ತ್ರಿವೇಣಿ ಅನಸೂಯ ಶಂಕರ್ ಅಂತ ಅವರ ಹೆಸರು, ಕಾವ್ಯನಾಮ ತ್ರಿವೇಣಿ. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಜೀವನ ಚೈತ್ರ, ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ ಜೀವನದ ಮೈಲಿಗಲ್ಲು ಬರೆದವರು ಯಾರು? ಅಲ್ಲ, ವಿಶಾಲಾಕ್ಷಿ ದಕ್ಷಿಣಾಮೂರ್ತಿ. ವಿಶಾಲಾಕ್ಷಿ ದಕ್ಷಿಣಾಮೂರ್ತಿ ಅವರ ಕಾದಂಬರಿ ಮೇಲೆ ಆಧಾರಿತವಾದದ್ದು, ತುಂಬಾ ಪ್ರಸಿದ್ಧವಾದ ಚಿತ್ರ. ಅದೇ ರೀತಿಯಾಗಿ ಸಮಯದ ಗೊಂಬೆ ಚಿತ್ರಲೇಖ ಅವರ ಕಾದಂಬರಿ, ಶುಭಮಂಗಳ ಎರಡು ಕನಸು ವಾಣಿಯವರ ಕಾದಂಬರಿ ಆಧಾರಿತ, ಹೊಂಬಿಸಿಲು ಉಷಾ ನವರತ್ನರಾಮ್ ಅವರ ಕಾದಂಬರಿ ಮೇಲೆ, ಗಂಧರ್ವಗಿರಿ ಬರೆದವರು ಪ್ರಸಿದ್ಧ ಲೇಖಕಿ ಸಾಯಿಸುತ್ತೆಯವರು. ಲೈಬ್ರರಿಗಳಲ್ಲಿ ಇವರೆಲ್ಲರ ಕಾದಂಬರಿಗಳು ಲೈಬ್ರರಿಯಲ್ಲಿ ಓದುಗರನ್ನು ತಂದು ನಿಲ್ಲಿಸಿದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಲ್ವಾ? ಅಷ್ಟೊಂದು ಪ್ರಭಾವವನ್ನು ಬೀರಿದಂಥ ಕಾದಂಬರಿಗಳು. ಸಾಮಾಜಿಕ ಕಥಾವಸ್ತು, ರಮ್ಯ ಕಥಾವಸ್ತು ಆದರೂ ಕೂಡ ಒಳ್ಳೆಯ ಪುಸ್ತಕಗಳನ್ನು ಇವರು ಕೊಟ್ಟರು. ಅದೇ ರೀತಿಯಾಗಿ ಹಿರಿಯ ಲೇಖಕಿ ನುಗ್ಗೆಹಳ್ಳಿ ಪಂಕಜ ಅವರ ಕಾದಂಬರಿ ಇನ್ನು ಬರಲೆ ಯಮುನೆಯ ಮೇಲೆ ಸಿಪಾಯಿ ರಾಮ ಅಂತ ಒಂದು ಚಲನಚಿತ್ರ ರಾಜ್ಕುಮಾರ್ ಅವರು ನಟಿಸಿದ್ದು, ಅದು ಕೂಡ ಬಹಳ ಪ್ರಸಿದ್ಧವಾಯಿತು. ನಾವಿಲ್ಲಿ ಏನು ಗಮನಿಸಬೇಕು ಅಂತಂದ್ರೆ, ನಮ್ಮ ಜೀವನದಲ್ಲಿ ಹಾದು ಹೋಗುವ ಘಟನೆಗಳು, ಸಂಭವಗಳು, ಪ್ರಸಂಗಗಳು, ನಮ್ಮ ಸಾಮಾಜಿಕ ಬದುಕಿನಲ್ಲಿ ಬರುವಂಥ ಅನೇಕ ವಿಷಯಗಳು ಒಂದು ದೃಶ್ಯ ಮಾಧ್ಯಮದಲ್ಲಿ, ಧ್ವನಿ ಮಾಧ್ಯಮದಲ್ಲಿ, ನಟನೆಯಲ್ಲಿ, ತೆರೆಯ ಮೇಲೆ ಬಂದಾಗ ಎಷ್ಟು ಹೆಚ್ಚಿನ ಪ್ರಭಾವವನ್ನು ಬೀರ್ತವೆ ಅನ್ನುವ ಒಂದು ಸಂಗತಿ. ಎಚ್ ಜಿ ರಾಧಾದೇವಿ, ಆರಂಭ ಪಟ್ಟಾಭಿ ಇವರು ಕೂಡ ಕನ್ನಡದ ಪ್ರಸಿದ್ಧ ಲೇಖಕಿಯರು. ತ್ರಿವೇಣಿ ಅವರದು ಹೆಚ್ಚಾಗಿ ಮನೋವೈಜ್ಞಾನಿಕ ನೆಲೆಗಟ್ಟಿನ ಕಾದಂಬರಿಗಳು. ಅಂದಿನ ಮಹಿಳಾ ಓದುಗರು ಬಹಳ ಮುಡಿಗೊಳಗಾಗಿದ್ದರು ಅಂತಲೇ ಹೇಳಬಹುದು. ಬೆಕ್ಕಿನ ಕಣ್ಣು, ಬೆಳ್ಳಿ ಮೋಡ,
ಹಣ್ಣೆಲೆ ಚಿಗುರಿದಾಗ ಇಂಥ ಕಾದಂಬರಿಗಳನ್ನು ನಾವು ಯಾವತ್ತಿಗೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅವರ ಕಥಾವಸ್ತುಗಳು ಇಷ್ಟು ದಟ್ಟವಾಗಿರ್ತಿದ್ವು ಅಂದರೆ ಆ ಪಾತ್ರಗಳ ಹಲವೆಂಟು ಮಾನಸಿಕ ಒಳತೋಟಿಗಳ ಆಯಾಮಗಳಿಗೆ ಒಂದು ಕನ್ನಡಿಯನ್ನು ಹಿಡಿಯುವಂಥ ಕಾರ್ಯವನ್ನು ತ್ರಿವೇಣಿಯವರು ತಮ್ಮ ಕಾದಂಬರಿಗಳಲ್ಲಿ ಕಟ್ಟಿಕೊಟ್ರು ಅಂತ ಹೇಳಿದೆ. ಇದನ್ನೇ ಯಾಕೆ ನೆನಪಿಸಿಕೊಳ್ಳಬೇಕು ಅಂತಂದ್ರೆ, ಒಂದು ಕಾಲ ಇತ್ತು, ಒಂದು ಸಮಯ ಇತ್ತು, ಅಡುಗೆ ಮನೆ ಸಾಹಿತ್ಯ ಏನು ಬರೀತಾರೆ ಹೆಣ್ಮಕ್ಳು, ಅಡುಗೆ ಊಟ ತಿಂಡಿ ಇಷ್ಟೇ ಅಂತ ಒಂದು ತಿರಸ್ಕಾರ, ಒಂದು ಅವಹೇಳನಕ್ಕೆ ಮಹಿಳಾ ಸಾಹಿತ್ಯ ಗುರಿಯಾಗಿದ್ದ ಒಂದು ಕಾಲ ಇತ್ತು. ಈ ಸಮಯದಲ್ಲಿ ತ್ರಿವೇಣಿಯವರ ಕಥಾವಸ್ತುಗಳು ಸಾಹಿತ್ಯ ಲೋಕದಲ್ಲಿ ಒಂದು ಸಂಚಲನವನ್ನೇ ಉಂಟು ಮಾಡಿದ್ವು ಅನ್ನೋದು ಸುಳ್ಳಲ್ಲ. ಇನ್ನು ಈ ಹಾಸ್ಯ ಅನ್ನೋದು ನಮ್ಮ ಬದುಕಿನ ಮತ್ತು ಸಾಹಿತ್ಯದ ಅವಿಭಾಜ್ಯ ಅಂಶ. ಬಹಳ ದಶಕಗಳ ಹಿಂದೆನೆ ನಮ್ಮನ್ನು ನಗೆಯ ಲೋಕಕ್ಕೆ ಕರ್ಕೊಂಡು ಹೋಗಿ ನಗಿಸಿದ ಲೇಖಕಿಯರಲ್ಲಿ ಮುಖ್ಯವಾಗಿ ನೆನಪಿಗೆ ಬರುವವರು ಟಿ ಸುನಂದಮ್ಮ, ಅಪರೂಪದ ಹಾಸ್ಯ ಲೇಖಕಿ. ಅವರ ಹಾಸ್ಯ ಬರಹಗಳು ಒಂದು ವಿಶಿಷ್ಟವಾದ ಪ್ರಪಂಚವನ್ನೇ ನಮ್ಮ ಕಣ್ಣೆದುರು ತಂದು ನಿಲ್ಲಿಸಿದ್ವು. ಸರಸು ಮತ್ತು ಮೈಲಾರಯ್ಯ ಎಂಬ ಎರಡು ಪಾತ್ರಗಳನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆಗ ಮಹಿಳೆಯರು ಹಾಸ್ಯ ಬರೆಯುವುದೇ ಸ್ವಲ್ಪ ವಿರಳವಾಗಿತ್ತು, ಜಾಸ್ತಿ ಜನ ಬರಿತಾ ಇರಲಿಲ್ಲ. ಅಂಥ ಸಮಯದಲ್ಲಿ ಎರಡು ಪತ್ರಿಕೆಗಳು, ಒಂದು ದಿವಂಗತ ಡಾಕ್ಟರ್ ರಾಶಿಯವರು ಸ್ಥಾಪಿಸಿದ ಕೊರವಂಜಿ ಪತ್ರಿಕೆ, ಕೇವಲ ವಿನೋದ ಸಾಹಿತ್ಯಕ್ಕಾಗಿಯೇ ಮೀಸಲಾಗಿದ್ದಂಥದ್ದು. ಅನೇಕ ವರ್ಷಗಳವರೆಗೆ ಕೊರವಂಜಿ ಈ ಕಾರ್ಯವನ್ನು ಮಾಡಿ ಅನಂತರ ಕಾಡಿಗೆ ಹೋದ ಮೇಲೆ ಅವಳ ಮಗಳು ಅಪರಂಜಿ ಈಗ ಬಂದಿದ್ದಾಳೆ. ಮಹಿಳಾ ಲೇಖಕಿಯರಿಗೆ ಮತ್ತು ಎಲ್ಲ ಲೇಖಕಿಯರಿಗೂ ಹಾಸ್ಯ ಸಾಹಿತ್ಯಕ್ಕೆ ಬೆಂಬಲವನ್ನು ಕೊಡ್ತಾ ಅವರನ್ನು ಬೆಳೆಸ್ತಾ ಇದ್ದಾರೆ. ಮುಂದೆ ಭುವನೇಶ್ವರಿ ಹೆಗಡೆಯವರು ಹಾಸ್ಯ ಲೇಖನದ ಕ್ಷೇತ್ರವನ್ನು ಬೆಳಗಿದರು. ಮಹಿಳೆಯರ ಹಾಸ್ಯ ಬರಹಗಳು, ಲಲಿತ ಪ್ರಬಂಧ ಇವೆಲ್ಲವಕ್ಕೂ ಕೂಡ ಗಂಭೀರವಾದ ಸಾಹಿತ್ಯದ ಒಂದು ಸ್ಥಾನಮಾನ ಇದೆ, ತೂಕ ಇದೆ ಅನ್ನೋದನ್ನು ತೋರಿಸಿಕೊಟ್ಟವರು ಭುವನೇಶ್ವರಿ ಹೆಗಡೆ. ಇಲ್ಲಿ ನನ್ನ ಸೋದರಿ ಸುಧಾ ಸರ್ನೋಬತ್ ಮತ್ತು ಅವರ ಮಗಳು ಆರತಿ ಘಟಿಕಾರ್ ಕೂಡ ಹಾಸ್ಯ ಲೇಖಕಿಯರಾಗಿ ತಮ್ಮದೇ ಆದ ಒಂದು ಪ್ರಕಾರವನ್ನು ಹಾಸ್ಯದಲ್ಲಿ ಬರೀತಾ ಇದ್ದಾರೆ ಅಂತ ಹೇಳಲು. ಹಾಗೆ ಮುಂದುವರೆದಂತೆ ಸ್ತ್ರೀಯರ ಸಮಸ್ಯೆಗಳನ್ನು ಚರ್ಚಿಸುತ್ತಾ ಅವರ ಬಗೆಗಿನ ಅನಾದರದ ಕಹಿ ಸಂಗತಿಗಳನ್ನು ಮುಕ್ತವಾಗಿ ಮುಖ್ಯವಾಹಿನಿಗೆ ಕೊಂಡೊಯ್ದಂಥ ಅನೇಕ ಲೇಖಕಿಯರು ನಮ್ಮಲ್ಲಿ ಸಾಕಷ್ಟು ಮೌಲಿಕವಾದ ಕೃತಿಗಳನ್ನು ಕಟ್ಟಿಕೊಂಡರು. ನಾವು ಇಲ್ಲಿ ಜಯದೇವಿ ತಾಯಿ ಲಿಗಾಡೆಯವರ ಕನ್ನಡದ ಸೇವೆಯ ಬಗ್ಗೆ ಕೃತಜ್ಞತೆಯಿಂದ ನೆನೆದುಕೊಳ್ತೀವಿ. ಕರ್ನಾಟಕ ಮಹಾರಾಷ್ಟ್ರದ ಗಡಿ ಭಾಗದವರಾಗಿ ಕನ್ನಡದ ನಾಡು ನುಡಿಗೆ ತಮ್ಮನ್ನೇ ಅರ್ಪಿಸಿಕೊಂಡಂಥ ಜೀವನ ದರ್ಶನ ಅವರದು. ಕುಟುಂಬ ವತ್ಸಲೆ, ಸಾಹಿತ್ಯ ಸಾಧಿಕೆ, 1000 ವರ್ಷಗಳಲ್ಲಿ ಯಾವ ಮಹಿಳೆಯೂ ಕೈ ಹಾಕದೇ ಇದ್ದಂಥ ಮಹಾಕಾವ್ಯವನ್ನು ಅವರು ಬರೆದರು. ಸಿದ್ಧರಾಮ ಪುರಾಣ, ಅದು ತ್ರಿಪದಿ ಛಂದಸ್ಸಿನಲ್ಲಿ ಬರೆದಂಥ ಒಂದು ಮಹಾಕಾವ್ಯ. ಇನ್ನೊಂದು ಸಂತೋಷವೇನೆಂದರೆ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿದ್ದವರು ಜಯದೇವಿ ತಾಯಿ ಲಿಗಾಡೆ. ಮುಂದೆ ಶಾಂತಾದೇವಿ ಮಾಳ್ವಾಡ್ ಅವರು, ಕಮಲಾ ಹಂಪನ ಅವರು, ಗೀತಾ ನಾಗಭೂಷಣ ಅವರು ಕೂಡ ಈ ಸ್ಥಾನವನ್ನು ಅಲಂಕರಿಸಿ ಮಹಿಳೆಯರಿಗೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಡಾಕ್ಟರ್ ಅನುಪಮ ನಿರಂಜನ ವೈದ್ಯರಾಗಿದ್ದರೂ ಕೂಡ ಅಪಾರ ಸಾಹಿತ್ಯ ಕೃಷಿಯನ್ನು ಮಾಡಿದ್ದರು. ಆಗ ಸಾಮಾನ್ಯರಿಗೆ ವೈದ್ಯಕೀಯ ಸಂಗತಿಗಳ ಬಗ್ಗೆ ಈಗಿನ ಹಾಗೆ ಬೆರಳು ತುದಿಯಲ್ಲಿ ಸಿಗುವಂತೆ ಎಲ್ಲ ಮಾಹಿತಿಗಳು ಯಾವುದೂ ಸಿಗ್ತಾ ಇರಲಿಲ್ಲ. ಅಂಥ ಒಂದು ಕೊರತೆಯನ್ನು ತುಂಬಿಕೊಟ್ಟವರು ಅನುಪಮ ನಿರಂಜನ. ಮಹಿಳೆಯರಿಗಾಗಿ ಕೇಳು ಕಿಶೋರಿ, ದಾಂಪತ್ಯ ದೀಪಿಕೆ, ತಾಯಿ ಮಗು ಇಂಥ ಹಲವು ಪುಸ್ತಕಗಳನ್ನು ಬರೆದು ಆ ವೈದ್ಯಕೀಯ ವಿಷಯಗಳ ಅರಿವನ್ನು ಅವರು ಕೊಟ್ಟು ಒಂದು ತುಂಬ ಜನಪ್ರಿಯವಾದಂಥ ಸಾಹಿತ್ಯವನ್ನು ಅವರು ಎಲ್ಲರಿಗೂ ಕೊಟ್ಟರು. ಹಾಗೇನೆ ಡಾಕ್ಟರ್ ಎಚ್ ಗಿರಿಜಮ್ಮ, ಡಾಕ್ಟರ್ ಸಿ ಅನ್ನಪೂರ್ಣಮ್ಮ ಅವರು ಕೂಡ ವೈದ್ಯ ಮತ್ತು ವಿಶಿಷ್ಟ ಲೇಖಕಿಯರಾಗಿ ಮನಃಶಾಸ್ತ್ರೀಯ ಅಧ್ಯಯನದ ಹಿನ್ನೆಲೆಯಲ್ಲಿ ಅನೇಕ ಪಾತ್ರಗಳನ್ನು ತಮ್ಮ ಕಾದಂಬರಿಗಳಲ್ಲಿ ಚಿತ್ರಿಸಿದರು. ಇತ್ತೀಚೆಗೆ ನಮ್ಮನ್ನು ಅಗಲಿದ ಲೇಖಕಿ ದಿವಂಗತ ಕಮಲಾ ಹಂಪನ ಅವರ ಅಪಾರ ಅಧ್ಯಯನದ ಅನೇಕ ಕೃತಿಗಳು ಕನ್ನಡದ ಅಧ್ಯಯನವನ್ನು ಮಾಡುವವರಿಗೆ ಒಂದು ದೊಡ್ಡ ಆಸ್ತಿಯ ಹಾಗೆ ಇವೆ ಅಂತ ಹೇಳಬಹುದು. ಎಂ.ಕೆ. ಇಂದಿರಾರನ್ನು ನಾವು ಕನ್ನಡ ಸಾಹಿತ್ಯ ಪ್ರಿಯರು ಅವರ ಸಹಜ ಸಾಮಾಜಿಕ ಮಧ್ಯಮ ವರ್ಗದ ಬದುಕಿನ ಚಿತ್ರಣಗಳ ಕಥೆ ಕಾದಂಬರಿಗಳಿಗಾಗಿ ನೆನಪಿಸಿಕೊಳ್ತೀವಿ. ಸ್ತ್ರೀಯರ ನೋವಿನ ಶೋಷಣೆಯ ಬಗ್ಗೆ ಸೂಕ್ಷ್ಮವಾದ ಎಳೆಗಳನ್ನು ತಮ್ಮ ಬರವಣಿಗೆಯಲ್ಲಿ ತುಂಬಿಸಿದ ಇಂದಿರಾ ಅವರ ಮನೋಜ್ಞ ಕಾದಂಬರಿಗಳು ತುಂಗಭದ್ರ, ಗೆಜ್ಜೆ ಪೂಜೆ, ಫಣಿಯಮ್ಮ ನಾವು ಯಾವತ್ತಿಗೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹಾಗೇನೆ ನಮ್ಮ ಉತ್ತರ ಕರ್ನಾಟಕದ ಆ ಒಂದು ವಿಶಿಷ್ಟ ಭಾಷೆ ಶೈಲಿ, ಆ ಗಂಡು ಮೆಟ್ಟಿನ ನೆಲದ ಭಾವಗಳಿಗೆ, ಆ ನೆಲದ ಸತ್ವಕ್ಕೆ ಧ್ವನಿಯಾದವರು
ಶಾಂತಾದೇವಿ ಮಾಳವಾಡ್ ಅವರು, ಶಾಂತಾದೇವಿ ಕಣಿವೆಯವರು, ಸುನಂದಾ ಬೆಳಗಾಂಕರ್, ಮಾಲತಿ ಪಟ್ಟಣ ಶೆಟ್ಟಿ, ಸುಧಾಮೂರ್ತಿ, ರೇಖಾ ಕಾಖಂಡಕಿ, ಸರಸ್ವತಿ ಚಿಮ್ಮಲಿಗೆ ಮತ್ತು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಕೂಡ ಆಗಿದ್ದ ಗೀತಾ ನಾಗಭೂಷಣ. ಹೀಗೆ ಅನೇಕ ಅಪ್ರತಿಮ ಲೇಖಕಿಯರು. ವೈದೇಹಿಯವರು ಕನ್ನಡ ಸಾಹಿತ್ಯ ಲೋಕದ ಅಗ್ರಪಂಕ್ತಿಯಲ್ಲಿರುವ ಲೇಖಕಿ. ಸಣ್ಣ ಕಥೆ, ಕಾವ್ಯ, ಕಾದಂಬರಿ, ಮಕ್ಕಳ ಸಾಹಿತ್ಯ ಅನುವಾದ ಇಂಥ ಹಲವು ಪ್ರಕಾರಗಳಲ್ಲಿ ತಮ್ಮದೇ ಆದ ಗಾಢ ಛಾಪನ್ನವರು ಮೂಡಿಸಿದ್ದಾರೆ ಅಂತ ಹೇಳ್ಬೋದು. ದಿವಂಗತ ಡಾಕ್ಟರ್ ಸಾರಾ ಅಬೂಬಕರ್ ಅವರ ಕಥೆ ಕಾದಂಬರಿಗಳು ತುಂಬ ಗಾಢ ವಸ್ತುವನ್ನು ಹೊಂದಿರ್ತಾ ಇದ್ವು. ಅವರ ಚಂದ್ರಗಿರಿ ತೀರದಲ್ಲಿ ಅಂತ ಒಂದು ಕಾದಂಬರಿ ತುಂಬ ಕರುಣ ಕಥೆಯೊಂದನ್ನು ಹೇಳುತ್ತಾ ಅವರ ಸಾಹಿತ್ಯ ಜೀವನದಲ್ಲಿ ಒಂದು ಮೈಲಿಗಲ್ಲಾಗಿ ಗುರುತಿಸಿಕೊಂಡಿತ್ತು. ಹಾಗೆಯೇ ಡಾಕ್ಟರ್ ಬಾನು ಮುಷ್ತಾಕ್, ಡಾಕ್ಟರ್ ಕೆ ಶರೀಫ್ ಅವರು ಕೂಡ ಕನ್ನಡದ ಪ್ರಮುಖ ಲೇಖಕಿಯರು. ಅಕ್ಷರ ಲೋಕದ ಇನ್ನೊಬ್ಬರು ಹಿರಿಯ ಸಾಹಿತ್ಯ ಉಷಾ ಪಿ ರೈ, ನನಗೆ ಅಕ್ಕನ ಹಾಗಿದ್ದಾರೆ ಅವರು. ಕನ್ನಡ ಮತ್ತು ತುಳು ಎರಡೂ ಭಾಷೆಗಳಲ್ಲಿ ಬರೆದ ಉಷಾ ರೈ ಅವರ ಅನೇಕ ಕೃತಿಗಳೊಂದಿಗೆ ಯಾವ ನಾಳೆಯೂ ನಮ್ಮದಲ್ಲ ಮತ್ತು ಒಲ್ಲೆ ಎನ್ನದಿರು ನಾಳೆಗಳ ಎಂಬ ಎರಡು ಅವರ ಜೀವನ ವೃತ್ತಾಂತಗಳು ಅವರ ಬದುಕಿನಲ್ಲಿ ಮತ್ತು ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷೆಯಾಗಿ ಅವರ ಅಪಾರ ಅನುಭವದ ವೃತ್ತಾಂತವನ್ನು ಹೇಳುತ್ತಾರೆ, ಅದಕ್ಕೆ ಸಾಕ್ಷಿಯಾಗಿವೆ. ಇದು ಏನು ವಿಶೇಷ ಅಂದರೆ, ಈ ಹಿಂದೆ ಮೊದಲು ಪುರುಷರು ಮಾತ್ರ ಸಾಮಾನ್ಯವಾಗಿ ಜೀವನ ಚರಿತ್ರೆ, ಜೀವನ ವೃತ್ತಾಂತಗಳನ್ನು ಬರೀತಾ ಇದ್ರು, ಆತ್ಮಚರಿತ್ರೆಗಳನ್ನು. ಆದರೆ ಆ ಪ್ರಥೆಯನ್ನು ದಾಟಿ ಮಹಿಳೆಯರು ಕೂಡ ತುಂಬ ದಿಟ್ಟವಾಗಿ ತಮ್ಮ ಮನಸ್ಸನ್ನು ಬಿಚ್ಚಿ ತೆರೆದಿಟ್ಟು ಆತ್ಮಕಥನಗಳನ್ನು ಬರೆಯಲು ತೊಡಗಿದರು. ಹಲವಾರು ಕ್ಷೇತ್ರ ಅಂದರೆ ಬರೀ ಸಾಹಿತಿಗಳು ಅಂತ ಅಲ್ಲ, ರೇಡಿಯೋ, ಟಿವಿ, ಸಂಗೀತ, ನಾಟಕ ರಂಗ, ಸಿನಿಮಾ, ಚಲನ, ಹೀಗೆ ಅನೇಕ ಕ್ಷೇತ್ರಗಳ ಮಹಿಳೆಯರು ತಮ್ಮ ಜೀವನದ ಕಥೆಯನ್ನು ಮನಸ್ಸು ಬಿಚ್ಚಿ ಬರೆದಿದ್ದಾರೆ. ಇತ್ತೀಚೆಗೆ ಡಾಕ್ಟರ್ HR ಲೀಲಾವತಿ ಅವರ ಹಾಡಾಗಿ ಹರಿದಾಳೆ ಕೃತಿ ಬಂತು. ಹಾಗೆಯೇ ವಿಜಯಮ್ಮ ಅವರದು ಕುದಿ ಹೆಸರು ತುಂಬ ಮನೋಜ್ಞವಾದ ಮನ ಮಿಡಿಯುವ ಒಂದು ಆತ್ಮಕಥನ ಅವರದು. ಹೀಗೆ ಅಪ್ರತಿಮ ಸಂಖ್ಯಾತ ಲೇಖಕಿಯರನ್ನು ನಮ್ಮ ಸಾಹಿತ್ಯವು ಪಡೆದು ಶ್ರೀಮಂತವಾಗಿದೆ. ಡಾಕ್ಟರ್ ಪ್ರೇಮಾ ಭಟ್ ಹಿರಿಯ ಲೇಖಕಿ, ಅನೇಕ ದಶಕಗಳಿಂದ ಮಹತ್ವದ ಕೃತಿಗಳನ್ನು ಬರೆಯುತ್ತಾ ಬಂದಿದ್ದಾರೆ. ಡಾಕ್ಟರ್ HS ಪಾರ್ವತಿ, ಗಂಗಾ ಪಾದೇಕರ್, BT ಲಲಿತಾ ನಾಯಕ್, ಲೀಲಾವತಿ ದೇವದಾಸ್, ಡಾಕ್ಟರ್ ನಿರುಪಮಾ, ನೀಳಾದೇವಿ, ಪದ್ಮಾಶಣೆ, ವಸುಂಧರಾ ಭೂಪತಿ, ಪದ್ಮಿನಿ ನಾಗರಾಜ್, AP ಮಾಲತಿ, ವಸುಮತಿ ಉಡುಪ, ಭಾಗೀರಥಿ ಹೆಗಡೆಯವರ ಇನ್ನು ಅನೇಕ ಜನ ಸಾಹಿತ್ಯಗಳನ್ನು ನಾನಾಗಲೇ ಹೇಳಿದ ಹಾಗೆ ಇವರದ್ದು ಬಹಳ ವಿಸ್ತಾರವಾದ ಆಯಾಮದ ವಿಭಿನ್ನವಾದ ಬರವಣಿಗೆ. ಏಕೆಂದರೆ ಕರ್ನಾಟಕದ ವಿವಿಧ ನೆಲಗಟ್ಟುಗಳು, ಅದು ಕರಾವಳಿ ಇರಬಹುದು, ಮಲೆನಾಡಾಗಿರಬಹುದು, ಬಡಗನಾಡಾಗಿರಬಹುದು, ಮಧ್ಯಪ್ರದೇಶ ಆಗಿರಬಹುದು, ಕರ್ನಾಟಕದ ಯಾವುದೇ ಭಾಗವಿರಲಿ, ಭಾರತವೇ ಇರಲಿ ಅಥವಾ ವಿದೇಶವೇ ಇರಲಿ, ಅಲ್ಲಿನ ನೆಲ, ಜಲ, ಸಾಂಸ್ಕೃತಿಕ ಆಯಾಮಗಳನ್ನು, ಕೌಟುಂಬಿಕ ವ್ಯವಸ್ಥೆಯನ್ನು, ಪರಂಪರೆಯನ್ನು ತಮ್ಮ ವಿಶಿಷ್ಟವಾಗಿ ಸಮರ್ಥವಾದ ಲೇಖನಿಯಿಂದ ಕಟ್ಟಿಕೊಟ್ಟ ಲೇಖಕಿಯರು ಇವರೆಲ್ಲರೂ. ನೇಮಿಚಂದ್ರ ಅವರ ಸಾಹಿತ್ಯದ ಹರಿವು ಕೂಡ ಬಹಳ ದೊಡ್ಡದು. ವೈಜ್ಞಾನಿಕ ಹಿನ್ನೆಲೆ ಅವರದಾಗಿತ್ತು, ಆದರೂ ಕೂಡ ಅನೇಕ ವಿಶಿಷ್ಟ ಕೃತಿಗಳನ್ನು ಅವರು ಬರೆದಿದ್ದಾರೆ. ಯಾದ್ ವಶೇಮ್ ಅಂತ ಅವರ ಒಂದು ಕಾದಂಬರಿ ಜಗತ್ತಿನಾದ್ಯಂತದ ಎಲ್ಲರ ಮನಸ್ಸುಗಳನ್ನು ಮಿಡಿದ ಒಂದು ವಿಶಿಷ್ಟವಾದ ಬರಹವಾಗಿ ಅವರನ್ನು ಗುರುತಿಸಿಕೊಂಡಿದೆ. ಇನ್ನು ಕಾವ್ಯ ಕ್ಷೇತ್ರ ಅನ್ನೋದು ಅನಾದಿ ಕಾಲದಿಂದ ನಮ್ಮ ಜೊತೆಯಲ್ಲಿದ್ದದ್ದು. ಕಾವ್ಯದಿಂದಲೇ ಸಾಹಿತ್ಯ ಆರಂಭವಾಯಿತು ಅಂತ ಹೇಳಿದ್ರೂ ಸುಳ್ಳಾಗಲಿಕ್ಕಿಲ್ಲ. ಅದನ್ನು ಬೆಳಗುತ್ತಾ ವಿಭಿನ್ನ ಹೊಸ ಧಾಟಿ, ಹೊಸ ಅಲೆ, ಹೊಸ ಕವಿತ್ವ, ಈಗ ಅದಕ್ಕೆ ಬೇರೆ ಬೇರೆ ಚೌಕಟ್ಟುಗಳನ್ನು ಕೊಡುತ್ತಾ ಛಂದಸ್ಸಿನಲ್ಲಿ ಬರೀತಾರೆ, ಮುಕ್ತ ಛಂದದಲ್ಲೂ ಬರೆಯುವಂಥ ಅನೇಕ ಪ್ರತಿಭಾವಂತ ಲೇಖಕಿಯರನ್ನು ಕನ್ನಡ ಸಾಹಿತ್ಯ ಪಡೆದಿದೆ. ಉಷಾ ಇದ್ದಾರೆ, ಲಲಿತಾ ಸಿದ್ದಬಸವಯ್ಯ, HL ಪುಷ್ಪ, ಪ್ರತಿಭಾ ನಂದಕುಮಾರ್, ಮುಕ್ತಾಯಕ HN ಆರತಿ, ನೂತನ ದೋಶೆಟ್ಟಿ, ಕಮಲಾ ಮೇಟಿಕುರ್ಕೆ ರಾಮಚ, ಹೀಗೆ ಸಾಕಷ್ಟು ಜನ ಮಹಿಳೆಯರು ಬೇರೆ ಬೇರೆ ಸಾಹಿತ್ಯದ ಜೊತೆಗೆ ಕಾವ್ಯದ ಕ್ಷೇತ್ರದಲ್ಲಿ ತುಂಬ ದಿಟ್ಟತನದಿಂದ ಬರೆಯುತ್ತಾ ಕವಿತೆಗೆ ಹೊಸ ಕಳೆಯನ್ನು ತಂದುಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದು ಸುಳ್ಳಾಗಲಿಕ್ಕಿಲ್ಲ. ಇನ್ನು ಪ್ರವಾಸ ಲೇಖನಗಳನ್ನು ಸಾಮಾನ್ಯವಾಗಿ ಮೊದಲು ಪುರುಷರೇ ಬರೀತಾ ಇದ್ದಂಥ ಒಂದು ಸಮಯ ಇತ್ತು, ಯಾಕೆಂದರೆ ಅವರೇ ಹೆಚ್ಚಾಗಿ ಪ್ರವಾಸ ಮಾಡ್ತಾ ಇದ್ದದ್ದು. ಈಗ ಮಹಿಳೆಯರು ಕೂಡ ಪ್ರಪಂಚದಾದ್ಯಂತ ಪ್ರವಾಸ ಮಾಡುತ್ತಾ ತಾವು ಕಂಡಂಥ ನೆಲ, ಜಲ, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಜನಮಾನಸ, ಅಲ್ಲಿನ ವೈಶಿಷ್ಟ್ಯಗಳನ್ನು, ಇತಿಹಾಸವನ್ನು ಎಲ್ಲವನ್ನು ತುಂಬ ಸಮರ್ಥವಾಗಿ, ಸುಂದರವಾಗಿ ತಮ್ಮ ಕೃತಿಗಳಲ್ಲಿ ಮೂಡಿಸಿ ಕೊಡ್ತಾ ಇದ್ದಾರೆ. 80ರ ದಶಕದ ನಂತರ ಸ್ತ್ರೀವಾದಿ ವಿಚಾರಗಳು ಮತ್ತು ಮಹಿಳೆಯರ ಸಮಾನ ಹಕ್ಕುಗಳ ಬಗ್ಗೆ ಪ್ರತಿಪಾದಿಸುತ್ತಾ ಒಂದು ಕ್ಷೇತ್ರ ಮುನ್ನೆಲೆಗೆ ಬಂತು, ಅದು ವಿಮರ್ಶಾ ಕ್ಷೇತ್ರ. ಅನೇಕ ವಿಧದಲ್ಲಿ ಈ ಬಗ್ಗೆ ಅರಿವನ್ನು ಮೂಡಿಸುವಂಥ ಕಾರ್ಯವನ್ನು, ಸಾಹಿತ್ಯವನ್ನು ದಿವಂಗತ ಡಾಕ್ಟರ್ ವಿಜಯ ದಬ್ಬೆ, BN ಸುಮಿತ್ರಾಬಾಯಿ, ವಿಜಯಮ್ಮ,
MS ಆಶಾದೇವಿ, HS ಶ್ರೀಮತಿ, SV ಪ್ರಭಾವತಿ, KR ಸಂಧ್ಯಾ ರೆಡ್ಡಿ, R ಪೂರ್ಣಿಮಾ, ಸುಶೀಲಾ ಗೋಯಲ್, ಹೀಗೆ ಅನೇಕ ಸಾಹಿತಿಗಳು ಒಳ್ಳೆಯ ಕೃತಿಗಳನ್ನು ಬರೆದಿದ್ದಾರೆ. ಮತ್ತು ಕನ್ನಡದಲ್ಲಿ ಮೂಡಿ ಬರುವ ಕೃತಿಗಳ ಮತ್ತು ಲೇಖನಗಳ ಅದ್ಭುತವಾದ ಮೌಲ್ಯಮಾಪನವನ್ನು ಒಬ್ಬ ಲೇಖಕಿಯಾಗಿ, ಒಬ್ಬ ಗೃಹಿಣಿಯಾಗಿ, ಒಬ್ಬ ಸಂಪಾದಕಿಯಾಗಿ, ಒಬ್ಬ ಶಿಕ್ಷಕಿಯಾಗಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನು ಈಗಿನ ಆಧುನಿಕ ಮತ್ತು ಸಮಕಾಲೀನ ಲೇಖಕಿಯರಿಂದಾಗಿ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಸಂಪೂರ್ಣವಾದ ಹೊಸ ಒಂದು ಸ್ವರೂಪವೇ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಇಂದಿನ ಮಹಿಳೆಯರು ಆ ಹಿಂದಿನ ಮಹಿಳೆಯರಿಗೆ ಇದ್ದಂಥ ಆ ಹಿಂಜರಿಕೆ, ಆ ತಳಮಳಗಳನ್ನು ಮೆಟ್ಟಿ ನಿಂತರು, ರೆಕ್ಕೆ ಬಿಚ್ಚಿ ಹಾರಿದರು ಅಂತಲೇ ಹೇಳಬಹುದು. ಯಾಕೆ ಅಂದ್ರೆ ಬದುಕು ಸವಾಲುಗಳನ್ನು ಒಡ್ಡುತ್ತದೆ ಮತ್ತು ಅವಕಾಶಗಳನ್ನು ಕೂಡ ಸಾಕಷ್ಟು ನೀಡುತ್ತದೆ. ಇಂದಿನ ಲೇಖಕಿಯರು ಎಲ್ಲ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುತ್ತಾ ಇದ್ದಾರೆ ಮತ್ತು ಅವಕಾಶಗಳನ್ನು ಕೂಡ ಅಷ್ಟೇ ದಿಟ್ಟತನದಿಂದ ಬಳಸಿಕೊಳ್ತಾ ಇದ್ದಾರೆ. ಹೀಗಾಗಿ ಇಂದು ಅನೇಕ ಕವಲುಗಳ ವಿಶಿಷ್ಟ ಸಾಹಿತ್ಯ ನಮ್ಮಲ್ಲಿ ಸೃಷ್ಟಿ ಆಗ್ತಾ ಇದೆ. ಇವತ್ತಿನ ಈ ಕಾಲಘಟ್ಟದಲ್ಲಿ ಬರಹಗಾರರಿಗೆ ಆಕಾಶ ಕೂಡ ಮಿತಿಯಲ್ಲ. ಯಾಕೆಂದರೆ ಇದು ಡಿಜಿಟಲ್ ಯುಗ. ಇಂದಿನ ಈ ಡಿಜಿಟಲ್ ಯುಗದಲ್ಲಿ ಬಹಳ ವೇಗವಾಗಿ ತಮ್ಮ ಬರಹಗಳನ್ನು ಓದುಗರತ್ತ ತಲುಪಿಸಬಹುದಾದಂಥ ಅನೇಕ ಮಾಧ್ಯಮಗಳು, ಅನೇಕ ವೇದಿಕೆಗಳು ಮಹಿಳೆಯರ ಅಭಿವ್ಯಕ್ತಿಗೆ, ಲೇಖಕಿಯರ ಅಭಿವ್ಯಕ್ತಿಗೆ ಸುಲಭವಾಗಿ ದಕ್ಕಿವೆ. ಈಗ ಮೊದಲಿನ ಹಾಗೆ ನಿಧಾನದ ಮಾರ್ಗ ಇಲ್ಲ. ತುಂಬಾ ಬೇಗ ಕೃತಿಗಳನ್ನು ಪ್ರಕಟಿಸಿ ತರ್ತಾ ಇದ್ದಾರೆ. ಅನೇಕ ಲೇಖಕಿಯರು ಹೀಗೆ ಬೆಳೆದು ಬಂದದ್ದನ್ನು ನಾವು ಕಾಣ್ತಾ ಇದ್ದೇವೆ. ಯಾಕೆಂದರೆ ಪರಿವರ್ತನೆ ಮತ್ತು ಉತ್ತಮಪಡಿಸಿಕೊಳ್ಳುವಿಕೆ ಇವು ಸಾಹಿತ್ಯದಲ್ಲೂ ಕೂಡ ಧಾರಾಳವಾಗಿ ಬಂದಿರುವುದರಿಂದ ಯಾರನ್ನು ಅನುಸರಿಸದೆ ತಮ್ಮದೇ ಆದ ವಿಧಾನ ಶೈಲಿಗಳಲ್ಲಿ ಆತ್ಮವಿಶ್ವಾಸದ ಬರವಣಿಗೆಯನ್ನು ನಮ್ಮ ಇಂದಿನ ಲೇಖಕಿಯರು ಮಾಡ್ತಾ ಇದ್ದಾರೆ. ಸಾಹಿತ್ಯದ ಮಟ್ಟಿಗೆ ಇದು ಬಹಳ ಒಳ್ಳೆಯ ಬೆಳವಣಿಗೆ ಅಂತ ಹೇಳಬಹುದು. ಎಳೆಯರಿಂದ ಹಿರಿಯರ ತನಕ, ಪುರಾಣದಿಂದ ವೈಜ್ಞಾನಿಕ ಜಗತ್ತಿಗೆ, ಜಾನಪದದಿಂದ ಅತ್ಯಾಧುನಿಕ ಸಾಹಿತ್ಯದವರೆಗೆ ಮಹಿಳಾ ಸಾಹಿತ್ಯ ಕೂಡ ಚಲಿಸಿ ಬಂದಿದೆ ಅಂತ ಹೇಳ್ಬೋದು. ಇತ್ತೀಚಿನ ವರ್ಷಗಳಲ್ಲಿ ಸಾಹಿತ್ಯದ ಉತ್ಸವಗಳು ಅಂದರೆ ಲಿಟ್ರೇಚರ್ ಫೆಸ್ಟಿವಲ್ಗಳು ಬಹಳ ಉತ್ಸಾಹದಿಂದ ನಡೀತಾ ಇರೋದು ಈ ಕ್ಷೇತ್ರದಲ್ಲಿ ಇನ್ನೊಂದು ತುಂಬಾ ಒಳ್ಳೆಯ ಬೆಳವಣಿಗೆ. ಇಲ್ಲಿ ವೈವಿಧ್ಯಮಯವಾದ ಸಾಹಿತ್ಯದ ಸಂಗಮವೇ ನಡೆದು ಬಿಡುತ್ತದೆ ಅಂತ ಹೇಳ್ಬೋದು. ಇದೆಲ್ಲ ಕೇವಲ ನಮ್ಮಲ್ಲಿ ಮಾತ್ರ ಅಲ್ಲ, ಅಂದ್ರೆ ಭಾರತದಲ್ಲಿ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲಿ ಜಗತ್ತಿನುದ್ದಗಲಕ್ಕೂ ಇರುವಂಥ ಕನ್ನಡದ ಲೇಖಕಿಯರು ಕನ್ನಡ ಸಾಹಿತ್ಯಕ್ಕೆ ತಮ್ಮ ಅಪ್ರತಿಮ ಕೊಡುಗೆಗಳನ್ನು ಅನೇಕ ರೂಪದಲ್ಲಿ ಕೊಟ್ಟಿದ್ದಾರೆ. ಕಥೆ, ಕಾದಂಬರಿ, ಬ್ಲಾಗ್ಗಳು, ಹೀಗೆ ನಾನಾ ರೂಪದಿಂದ ಅವರ ಕೊಟ್ಟ ಕೊಡುಗೆಯಿಂದಾಗಿ ಕನ್ನಡ ಸಾಹಿತ್ಯಕ್ಕೆ ಇವತ್ತು ಸಮಗ್ರ ಜಾಗತಿಕ ಸಮಗ್ರತೆ ಬಂದಿದೆ ಅಂತ ಹೇಳಬೇಕೆಂದು ನನಗೆ ಇಚ್ಛೆ ಆಗ್ತಾ ಇದೆ. ತಾಯಿ ಭುವನೇಶ್ವರಿಯ ಕೃಪೆಯಿಂದ ಕನ್ನಡ ಸಾಹಿತ್ಯ ಉಜ್ವಲವಾಗಿ ಪ್ರಜ್ವಲಿಸ್ತಾ ಇದೆ. ಕೊನೆಯದಾಗಿ ಕನ್ನಡ ಸಾಹಿತ್ಯವನ್ನು ಬೆಳ್ಳಿಯ ತೇರಿನಲ್ಲಿ ಇಟ್ಟು ಕೊಂಡೊಯ್ತಾ ಇರುವ ಸಮಸ್ತ ಮಹಿಳಾ ಲೇಖಕಿಯರು ಗೌರವಾನ್ವಿತರು ಅಂತ ಅವರಿಗೆ ನನ್ನ ಗೌರವ ನಮನಗಳನ್ನು ಸಲ್ಲಿಸುತ್ತಾ ಇಲ್ಲಿ ಬಂದು ನನ್ನ ಕೆಲವು ವಿಚಾರಗಳನ್ನು, ನನ್ನ ಅನಿಸಿಕೆಗಳನ್ನು, ಅವರ ಬಗೆಗಿನ ಮತ್ತು ಕನ್ನಡದ ಬಗೆಗಿನ ನನ್ನ ಅಭಿಮಾನವನ್ನು ಆ ಕುರಿತು ಮಾತನಾಡಲು ಅವಕಾಶವನ್ನು ಕೊಟ್ಟಂತ ಅಕ್ಕ ವಿಶ್ವ ಕನ್ನಡ ಕೂಟ ಸಂಘಟನೆಯ ಈ ಸಮ್ಮೇಳನದ ಸಮಸ್ತ ರೂವಾರಿಗಳಿಗೆ, ಸಮಸ್ತ ನಿರ್ವಾಹಕರಿಗೆ ಮತ್ತು ಕಾರ್ಯಕ್ರಮ ನಿರೂಪಕರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಸಮಾಧಾನದಿಂದ ಕುಳಿತು ಕೇಳಿಸಿಕೊಂಡ ನಿಮ್ಮೆಲ್ಲರಿಗೂ ಕೂಡ ನನ್ನ ಮನದಾಳದ ಕೃತಜ್ಞತೆಗಳು. ಇಷ್ಟು ಹೇಳಿ ನನ್ನ ಮಾತುಗಳನ್ನು ನಿಲ್ಲಿಸಿ ವಿರಮಿಸ್ತೇನೆ. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ.